ಡೊನಾಲ್ಡ್ ಟ್ರಂಪ್ಗೆ ಏನಾದರೂ ಹುಚ್ಚು ಹಿಡಿತಾ? ನಮಸ್ಕಾರ ಬಾಸ್, ಫಸ್ಟ್ ಕನ್ನಡಕ್ಕೆ ವೆಲ್ಕಮ್. ಇದು ಎಡಿಟರ್ ಸ್ಪೆಷಲ್. ಗೆಳೆಯರೆ, ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡೋಕ್ಕೆ ಹೊರಟಿರೋ ಟಾಪಿಕ್ ಟೈಟಲ್ ಓದಿಯೇ ನೀವು ಅಕ್ಷರಶಃ ತಲೆ ಚಚ್ಕೊಂಡಿರ್ತೀರಿ. ಹೌದು ಬಾಸ್, ಜಾಗತಿಕ ರಾಜಕಾರಣ ಅನ್ನೋದು ಒಂದು ಗಂಭೀರವಾದ ಚೆಸ್ ಗೇಮ್ ಇದ್ದ ಹಾಗೆ. ಆದರೆ ನಮ್ಮ ವಿಶ್ವದ ದೊಡ್ಡಣ್ಣ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅದನ್ನು ಬಿಗ್ ಬಾಸ್ ರಿಯಾಲಿಟಿ ಶೋ ಅಥವಾ ರಿಯಲ್ ಎಸ್ಟೇಟ್ ಚೌಕಾಸಿ ಥರ ಆಡಿಸ್ತಿದ್ದಾರೆ. ಒಂದು ಕಡೆ 48 ಗಂಟೆ ಗಡುವು ಕೊಟ್ಟಿದ್ದೀನಿ ಅಂತಾರೆ, ಮರುಕ್ಷಣವೇ 5 ದಿನ ಕದನ ವಿರಾಮ ಅಂತಾರೆ, ಯುದ್ಧದ ಮಧ್ಯದಲ್ಲೇ ನಾವು ಗೆದ್ದೇ ಬಿಟ್ವಿ ಅಂತ ಕಾಲರ್ ಎಗರಿಸ್ತಾರೆ. ಇದೆಲ್ಲ ಸಾಲದು ಅಂತ ಇರಾನ್ನವರು ನನ್ನನ್ನು ಸುಪ್ರೀಂ ಲೀಡರ್ ಆಗಿ ಅಂತ ಬೇಡ್ಕೊಳ್ತಿದ್ದಾರೆ ಅಂತ ಬಿಲ್ಡಪ್ ಕೂಡ ಕೊಡ್ತಾರೆ. ಫ್ರೆಂಡ್ಸ್, ಗೊತ್ತಿಲ್ಲದೆ ಕೇಳ್ತೀನಿ, ನಿಜವಾಗ್ಲೂ ಟ್ರಂಪ್ಗೆ ಏನಾದರೂ ಹುಚ್ಚು ಹಿಡಿತಾ? ಈ ಉಡಾಫೆ ಮಾತುಗಳ ಹಿಂದೆ ಇರೋ ಅಸಲಿ ಕಹಾನಿ ಏನು? ಭಾರತ ಪಾಕ್ ಯುದ್ಧದ ವಿಷಯದಲ್ಲಿ ಇವರು ಆಡಿದ ಸುಳ್ಳುಗಳೇನು? ಎಲ್ಲಕ್ಕಿಂತ ಹೆಚ್ಚಾಗಿ ಬಿಡುಗಡೆಯಾಗಿರೋ ಆ ಕುಖ್ಯಾತ ಎಪ್ಸ್ಟೈನ್ ಫೈಲ್ಸ್ನಿಂದ ಬಚಾವ್ ಆಗೋಕೆ ಇರಾನ್ ಮೇಲೆ ಯುದ್ಧದ ನಾಟಕ ಆಡ್ತಿದ್ದಾರಾ? ಬನ್ನಿ, ಸ್ವಲ್ಪನೂ ಸ್ಕಿಪ್ ಮಾಡದೆ ಪ್ರತಿಯೊಂದು ಡೀಟೇಲ್ಸ್ನ ಪೋಸ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದಿ ಶೋ. ದಿಕ್ಕು ತಪ್ಪಿದ ಇರಾನ್ ನೀತಿ, ಗಡುವು ಮತ್ತು ಕದನ ವಿರಾಮದ ಕಾಮಿಡಿ. ಮಾರ್ಚ್ 2026 ಇರಾನ್ ಮತ್ತು ಅಮೆರಿಕ, ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ಮೈತ್ರಿಕೂಟದ ನಡುವೆ ಭೀಕರ ಯುದ್ಧ ನಡೀತಿದೆ. ಈ ಬಿಕ್ಕಟ್ಟನ್ನು ಹ್ಯಾಂಡಲ್ ಮಾಡೋ ಟ್ರಂಪ್ ಅವರ ಸ್ಟೈಲ್ ನೋಡಿದರೆ ಗಡಿಯಾರದ ಮುಳ್ಳಿಗಿಂತ ಫಾಸ್ಟ್ ಆಗಿ ಪಲ್ಟಿ ಹೊಡೀತಿದೆ. ಮೊದಲು ಏನಾಯ್ತು ಗೊತ್ತಾ? ಟ್ರಂಪ್ ಅವರು ಇರಾನ್ಗೆ ಒಂದು ವಾರ್ನಿಂಗ್ ಕೊಟ್ಟರು. ಹೇ ಇರಾನ್, ಆರ್ಮುಜ್ ಜಲಸಂಧಿಯನ್ನ ಮುಕ್ತಗೊಳಿಸೋಕೆ ನಿನಗೆ 48 ಗಂಟೆಗಳ ಟೈಮ್ ಕೊಡ್ತೀನಿ, ಇಲ್ಲಾಂದ್ರೆ ನಿಮ್ಮ ವಿದ್ಯುತ್ ಸ್ಥಾವರಗಳನ್ನು ಕಂಪ್ಲೀಟ್ ಆಗಿ ಡಮಾಲ್ ಡಿಮಿಲ್ ಮಾಡ್ತೀನಿ ಅಂತ ಗುಡುಗಿದ್ರು. ಈ ಬಿಲ್ಡಪ್ ನೋಡಿ ಗ್ಲೋಬಲ್ ಮಾರ್ಕೆಟ್ನಲ್ಲಿ ತೈಲ ಬೆಲೆ ರಾಕೆಟ್ ತರ ಮೇಲೇರಿತು ನೋಡಿ. ಇರಾನ್ ಕೂಡ ಸುಮ್ಮನೆ ಕೂರ್ಲಿಲ್ಲ. ಬಾ ಮಗನೆ, ನಮ್ಮ ತಂಟೆಗೆ ಬಂದರೆ ಅಮೆರಿಕ ಮತ್ತು ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ನ ಮೂಲ ಸೌಕರ್ಯಗಳ ಮೇಲೆ, ನಿಮ್ಮ ಮಿಲಿಟರಿ ಬೇಸ್ಗಳ ಮೇಲೆ ನಾವು ಕ್ಷಿಪಣಿ ಹಾಕ್ತೀವಿ ಅಂತ ರಿವರ್ಸ್ ವಾರ್ನಿಂಗ್ ಕೊಡ್ತು. ಆದರೆ ಕಥೆಯಲ್ಲಿ ಟ್ವಿಸ್ಟ್ ಬರೋದು ಇಲ್ಲೇ ಬ್ರೋ. ಆ 48 ಗಂಟೆ ಮುಗಿಯೋಕೆ ಇನ್ನು ಸ್ವಲ್ಪ ಹೊತ್ತು ಇದೆ ಅನ್ನುವಾಗ ಸೋಮವಾರ ತಡರಾತ್ರಿ ಟ್ರಂಪ್ ತಮ್ಮ ಟ್ರುತ್ ಸೋಷಿಯಲ್ನಲ್ಲಿ ಬಂದು, ಬಾಯ್ಸ್, ನಾನು 5 ದಿನಗಳ ಕಾಲ ದಾಳಿಯನ್ನು ಮುಂದೂಡ್ತಿದ್ದೇನೆ ಅಂತ ಶಾರ್ಟ್ ಕದನ ವಿರಾಮ ಘೋಷಿಸಿದರು. ಯಾಕಪ್ಪ ಅಂದರೆ ಇರಾನ್ ಜೊತೆ ಬಹಳ ಒಳ್ಳೆಯ ಮಾತುಕತೆ ನಡೀತಿದೆ. ನನ್ನ ಅಳಿಯ ಜೇರೆಡ್ ಕುಶ್ನರ್ ಮತ್ತು ಸ್ಟೀವ್ ವಿಟ್ಕ್ಯಾಪ್ ಇರಾನ್ನ ಗೌರವಾನ್ವಿತ ನಾಯಕರೊಬ್ಬರ ಜೊತೆ ಭಾನುವಾರದಿಂದಲೇ ಮಾತಾಡ್ತಿದ್ದಾರೆ ಅಂತ ಕತೆ ಕಟ್ಟಿದ್ರು. ಇದನ್ನು ಕೇಳಿದ ಇರಾನ್ ಸರ್ಕಾರಿ ಟಿವಿ ಅಕ್ಷರಶಃ ನಕ್ಕು ಬಿಡ್ತು. ನಮ್ಮ ವಾರ್ನಿಂಗ್ಗೆ ಹೆದರಿ ಅಮೆರಿಕದ ಅಧ್ಯಕ್ಷರು ಹಿಂದೆ ಸರಿದಿದ್ದಾರೆ ಅಂತ ಲೇವಡಿ ಕೂಡ ಮಾಡಿದ್ರು. ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರರಂತೂ ಕಳೆದ 24 ದಿನಗಳಿಂದ ನಮಗೂ ಅವರಿಗೂ ಯಾವುದೇ ಮಾತುಕತೆನೇ ನಡೆದಿಲ್ಲ, ಅಮೆರಿಕದವರು ತಮ್ಮ ಜೊತೆ ತಾವೇ ಮಾತಾಡ್ಕೊಳ್ತಿದ್ದಾರೆ ಅಂತ ಟ್ರಂಪ್ ಮರ್ಯಾದೆನ ಹರಾಜು ಹಾಕಿದ್ರು. ಬರೀ ಬೆದರಿಕೆ ಹಾಕೋದು, ಆಮೇಲೆ ಭಯ ಬಿದ್ದು ವಾಪಸ್ ತಗೊಳ್ಳೋದು, ಅದನ್ನೇ ಡಿಪ್ಲೊಮ್ಯಾಟಿಕ್ ವಿಕ್ಟರಿ ಅಂತ ಫೋರ್ಸ್ ಕೊಡೋದು. ಇದೇ ಟ್ರಂಪ್ ಅವರ ಕಾಮನ್ ಸೆನ್ಸ್ ಇಲ್ಲದ ರಾಜತಾಂತ್ರಿಕತೆ. ಒಪ್ಪಂದದ ಭಾಗವಾಗಿ ಇರಾನ್ನ ಯುರೇನಿಯಂ ಹಿಂಪಡೆಯುವ ವಿಶ್ವಾಸವಿದೆ ಅಂತಾನು ಕೊಚ್ಚಿಕೊಂಡ್ರು ನೋಡಿ. ಆದರೆ ಇರಾನ್ ಅದನ್ನ ಸಾರಾಸಗಟಾಗಿ ನಿರಾಕರಿಸ್ತು. ನನ್ನನ್ನೇ ಸುಪ್ರೀಂ ಲೀಡರ್ ಮಾಡಿ, ನಾರ್ಸಿಸಂನ ಪರಾಕಾಷ್ಠೆ. ಈಗ ಬನ್ನಿ ಈ ಇಡೀ ಎಪಿಸೋಡ್ನ ಅತಿ ದೊಡ್ಡ ಕಾಮಿಡಿ ಸೀನ್ಗೆ. ನಮ್ಮ ಟ್ರಂಪ್ ಅವರ ಸ್ವಯಂ ಮೋಹ ಅಥವಾ ನಾರ್ಸಿಸಂ ಎಷ್ಟರ ಮಟ್ಟಿಗಿದೆ ಅಂದರೆ ಇಡೀ ಪ್ರಪಂಚನೇ ಅವರ ಕಾಲಬುಡದಲ್ಲಿ ಇದೆ ಅಂತ ಭ್ರಮೆ. ಯುದ್ಧದ ಭೀಕರತೆಯ ನಡುವೆ ಮೀಡಿಯಾ ಮುಂದೆ ಬಂದು ಗಂಭೀರವಾಗಿ ಹೇಳ್ತಾರೆ, ಇರಾನ್ನ ಜನರು ನನ್ನನ್ನು ಮುಂದಿನ ಸುಪ್ರೀಂ ಲೀಡರ್ ಆಗ್ತೀರಾ ಅಂತ ಕೇಳಿದ್ರು. ಆದರೆ ನಾನೇ ನೋ ಥ್ಯಾಂಕ್ ಯು, ನನಗದು ಬೇಡ ಅಂದೆ. ತಯ್ಯಪ್ಪ ಬಾಸ್, ಒಂದು ನಿಮಿಷ ಯೋಚನೆ ಮಾಡಿ. ಅಮೆರಿಕ ಅಂದ್ರೇನೆ ಆಗದ, ಅಮೆರಿಕವನ್ನ ಗ್ರೇಟ್ ಸೈತಾನ್ ಅಂತ ಕರೆಯೋ ಶಿಯಾ ಇಸ್ಲಾಮಿಕ್ ರಾಷ್ಟ್ರ ಇರಾನ್ ಹೋಗಿ ಒಬ್ಬ ಅಮೇರಿಕನ್ ರಿಯಲ್ ಎಸ್ಟೇಟ್ ಉದ್ಯಮಿಯನ್ನ, ಅವರ ಅಧ್ಯಕ್ಷನನ್ನ ತಮ್ಮ ಆಯತುಲ್ಲಾ ಅಂದ್ರೆ ಸರ್ವೋಚ್ಚ ನಾಯಕ ಮಾಡಿಕೊಳ್ತಾರ? ಈ ರೇಂಜ್ಗೆ ಬೊಗಳೆ ಬಿಡೋಕೆ ಎಷ್ಟು ಗಟ್ಸ್ ಇರಬೇಕು ಇವರಿಗೆ. ಇದಕ್ಕೆ ಇರಾನ್ ಮಿಲಿಟರಿಯ ಲೆಫ್ಟಿನೆಂಟ್ ಕರ್ನಲ್ ಇಬ್ರಾಹಿಂ ಜೊಲ್ಫಘರಿ ಅವರು ಕೊಟ್ಟಿರೋ ಕೌಂಟರ್ ಲೆವೆಲ್ ಬೇರೆ.
ಜಾಗತಿಕ ಸೂಪರ್ ಪವರ್ ಅಂತ ಕೊಚ್ಚಿಕೊಳ್ಳೋರು ಈ ಗೊಂದಲದಿಂದ ಮೊದಲು ಆಚೆ ಬರಲಿ. ನಿಮ್ಮ ಸೋಲನ್ನ ಒಪ್ಪಂದದ ವೇಷದಲ್ಲಿ ಮುಚ್ಚಿಡಬೇಡಿ. ನಿಮ್ಮ ಆಂತರಿಕ ಸಂಘರ್ಷಗಳು ಎಷ್ಟು ಹೆಚ್ಚಾಗಿವೆ ಅಂದ್ರೆ ನೀವು ನಿಮ್ಮೊಂದಿಗೆ ನೀವೇ ಮಾತುಕತೆ ನಡೆಸ್ತಿದ್ದೀರಾ ಅಂತ ಸರಿಯಾಗಿ ಊದಿದ್ದಾರೆ. ಒಂದು ಕಡೆ ಸಾವಿರಾರು ಸಾವು ನೋವುಗಳಾಗ್ತಿದೆ, ಮಿಲಿಯನ್ ಗಟ್ಟಲೆ ಜನ ನಿರ್ವಸಿತರಾಗಿದ್ದಾರೆ. ಇಂಥ ಟೈಮಲ್ಲಿ ಟ್ರಂಪ್ ಅವರ ಈ ಸುಪ್ರೀಂ ಲೀಡರ್ ಭ್ರಮೆ ಅವರ ರಾಜತಾಂತ್ರಿಕ ಅಜ್ಞಾನವನ್ನ ಎತ್ತಿ ತೋರಿಸುತ್ತೆ. ಕೃತಕ ವಿಜಯದ ಘೋಷಣೆ. ಯುದ್ಧ ಇನ್ನೂ 4ನೇ ವಾರಕ್ಕೆ ಕಾಲಿಡ್ತಿದೆ. ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ಮತ್ತು ಅಮೆರಿಕದ ಯುದ್ಧ ವಿಮಾನಗಳು ಟೆಹರಾನ್ ಮೇಲೆ ಬಾಂಬ್ ಹಾಕ್ತಾನೆ ಇವೆ. ರಿವರ್ಸ್ ಆಗಿ ಇರಾನ್ ಕೂಡ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್, ಕುವೈತ್, ಜೋರ್ಡಾನ್, ಬಹ್ರೈನ್ನಲ್ಲಿರೋ ಅಮೆರಿಕನ್ ನೆಲೆಗಳ ಮೇಲೆ ಕ್ಷಿಪಣಿ ದಾಳಿ ಮಾಡ್ತಿವೆ. ಆದರೆ ಟ್ರಂಪ್ ಶ್ವೇತಭವನದಲ್ಲಿ ಕೂತು ಬಾಯ್ಸ್, ದಿಸ್ ವಾರ್ ಹ್ಯಾಸ್ ಬೀನ್ ವೋನ್, ನಾವು ಯುದ್ಧ ಗೆದ್ದು ಬಿಟ್ವಿ, ಆಡಳಿತ ಬದಲಾವಣೆ ಆಯ್ತು ಅಂತ ಘೋಷಣೆ ಮಾಡಿಬಿಟ್ರು. ಹೌದು, ಇವರು ಇರಾನ್ನ ಸುಪ್ರೀಂ ಲೀಡರ್ ಸೈಯದ್ ಅಲಿ ಖಾಮಿನಿ ಅವರನ್ನ ಹತ್ಯೆ ಮಾಡಿದ್ದು ನಿಜ. ಖಾಮಿನಿ ಅವರ ವಿಮಾನವನ್ನು ಹೊಡೆದುಳಿಸಿದ್ರು. ಆದರೆ ಬರೀ ಒಬ್ಬ ಲೀಡರ್ನ ಕೊಂದ ತಕ್ಷಣ ಇಡೀ ಆಡಳಿತ ಚೇಂಜ್ ಆಗುತ್ತಾ? ಮಿಲಿಟರಿ ತಜ್ಞರ ಪ್ರಕಾರ ಈ ತರಹದ ವಾಯುದಾಳಿಯಿಂದ ಇರಾನ್ ಆಡಳಿತವನ್ನು ಕಿತ್ತೊಗೆಯೋಕೆ ಚಾನ್ಸೇ ಇಲ್ಲ. ಬದಲಾಗಿ ಈ ಹತ್ಯೆಯಿಂದ ಇರಾನ್ನ ತೀವ್ರಗಾಮಿಗಳು ಮತ್ತಷ್ಟು ಸ್ಟ್ರಾಂಗ್ ಆಗಿ ಉಗ್ರರಾಗ್ತಾರೆ ಅಷ್ಟೇ. ಹಾಗಾದರೆ ಟ್ರಂಪ್ ಯಾಕೆ ಈ ತರ ಗೆದ್ದೆವು ಅಂತ ಸುಳ್ಳು ಹೇಳ್ತಿದ್ದಾರೆ? ರೀಸನ್ ಸಿಂಪಲ್ ಫ್ರೆಂಡ್ಸ್. ಅಮೆರಿಕದಲ್ಲಿ ಪೆಟ್ರೋಲ್ ಅಂದ್ರೆ ಗ್ಯಾಸೋಲಿನ್ ಬೆಲೆ ಗ್ಯಾಲನ್ಗೆ $4 ಮುಟ್ಟಿದೆ. ಈ ವರ್ಷ ಮಧ್ಯಂತರ ಚುನಾವಣೆ ಬೇರೆ ಬರ್ತಿದೆ. ಫ್ಲೋರಿಡಾದಲ್ಲಿ ಟ್ರಂಪ್ ಅವರದೇ ಮಾರಿಯಲಾಗೋ ಏರಿಯಾದಲ್ಲೇ ರಿಪಬ್ಲಿಕನ್ ಕ್ಯಾಂಡಿಡೇಟ್ ಸೋತಿದ್ದಾರೆ. ಯುದ್ಧಕ್ಕೆ ದುಡ್ಡು ಸುರಿಯುತ್ತಿರೋ ಸೌದಿ, ಕತಾರ್ ಕುಳಗಳಿಗೂ ಲಾಸ್ ಆಗ್ತಿದೆ. ಸೊ ಒಳಗೊಳಗೆ ನಡುಕ ಶುರುವಾಗಿದೆ. ಹೇಗಾದ್ರೂ ಮಾಡಿ ನಾನೇ ಗೆದ್ದೆ, ಇರಾನ್ ಕತೆ ಮುಗೀತು ಅಂತ ಬಿಲ್ಡಪ್ ಕೊಟ್ಟು ಎಸ್ಕೇಪ್ ಆಗೋ ಡ್ರಾಮಾ ಟ್ರಂಪ್ದು. ಭಾರತ ಪಾಕಿಸ್ತಾನ ಯುದ್ಧದ ಕಾಲ್ಪನಿಕ ಕ್ರೆಡಿಟ್. ಈ ಮನುಷ್ಯ ಹೀಗೆ ನಾಲಿಗೆ ಹೊರಳಿಸಿ ಉಡಾಫೆಯಾಗಿ ಸುಳ್ಳು ಹೇಳಿ ದಕ್ಕಿಸಿಕೊಳ್ಳೋದು ಇದೇನು ಫಸ್ಟ್ ಟೈಮ್ ಅಲ್ಲ. ಇವರು ಎಷ್ಟು ಈಸಿಯಾಗಿ ಸುಳ್ಳು ಹೇಳ್ತಾರೆ ಅನ್ನೋದಕ್ಕೆ ನಮ್ಮ ಭಾರತ ಪಾಕಿಸ್ತಾನದ ಎಕ್ಸಾಂಪಲ್ ತಗೊಳ್ಳಿ. 2025 ಮೇ ತಿಂಗಳಲ್ಲಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು 26 ಅಮಾಯಕರ ಭಾರತೀಯರನ್ನ ಕೊಂದರು. ಇದಕ್ಕೆ ರಿಟರ್ನ್ ಗಿಫ್ಟ್ ಆಗಿ ನಮ್ಮ ಇಂಡಿಯನ್ ಆರ್ಮಿ ಪಾಕ್ ಉಗ್ರರ ನೆಲೆಗಳ ಮೇಲೆ ಆಪರೇಷನ್ ಸಿಂಧೂರ್ ಶುರು ಮಾಡಿತು. 4 ದಿನಗಳ ಕಾಲ ಭೀಕರ ಕದನ ನಡೆಯಿತು. ಆಮೇಲೆ ಪಾಕಿಸ್ತಾನದ ಮಿಲಿಟರಿ ಡೈರೆಕ್ಟರ್ ಜನರಲ್ ಕಡೆಯಿಂದ ಕದನ ವಿರಾಮದ ರಿಕ್ವೆಸ್ಟ್ ಬಂತು. ಮೇ 10ರಂದು ಭಾರತ ಮತ್ತು ಪಾಕ್ DGMOಗಳು ನೇರವಾಗಿ ಮಾತಾಡಿ ಯುದ್ಧ ನಿಲ್ಲಿಸಿದ್ರು. ಇದರಲ್ಲಿ ಅಮೆರಿಕದ ಪಾತ್ರ 0. ಆದರೆ ನಮ್ಮ ಟ್ರಂಪ್ ಸ್ಟೇಟ್ ಆಫ್ ದಿ ಯೂನಿಯನ್ ಭಾಷಣದಲ್ಲಿ ಬಂದು ನಾನೇ ಮಧ್ಯಪ್ರವೇಶಿಸಿ ಇಂಡಿಯಾ ಪಾಕ್ ಪರಮಾಣು ಯುದ್ಧ ತಡೆದೆ, 3.5 ಕೋಟಿ ಜನರ ಜೀವ ಉಳಿಸಿದೆ, ಇಲ್ಲ ಅಂದ್ರೆ ಪಾಕ್ ಪ್ರಧಾನಿನೇ ಸಾಯ್ತಿದ್ರು ಅಂತ ಸುಮಾರು 80ಕ್ಕೂ ಹೆಚ್ಚು ಬಾರಿ ಬಡಬಡಿಸಿದ್ರು. ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇದನ್ನ ಪಕ್ಕಾ ಆಧಾರರಹಿತ ಅಂತ ರಿಜೆಕ್ಟ್ ಮಾಡಿದ್ರು. ಇದೇ ಬಿಕ್ಕಟ್ಟಲ್ಲಿ ಇರಾನ್ ವಿಚಾರದಲ್ಲಿ ಪಾಕಿಸ್ತಾನವನ್ನ ಮಧ್ಯವರ್ತಿಯಾಗಿ ಬಳಸೋ ಅಂದ್ರೆ 15 ಅಂಶಗಳ ಪ್ರಸ್ತಾವನೆ ಟ್ರಂಪ್ ತಂತ್ರಕ್ಕೆ ನಮ್ಮ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಭಾರತ ಬೇರೆ ದೇಶಗಳ ಹಿಂದೆ ಓಡೋ ದಲಾಲ್ ಅಂದ್ರೆ ಬ್ರೋಕರ್ ರಾಷ್ಟ್ರವಲ್ಲ ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ರು. ಅಂದ್ರೆ ಬರೀ ಟ್ವೀಟ್ ಮಾಡಿ ನಾನೇ ಶಾಂತಿ ದೂತ ಅಂತ ಬಿಂಬಿಸಿಕೊಳ್ಳೋ ಟ್ರಂಪ್ ಪ್ರಬಲ ರಾಷ್ಟ್ರಗಳ ಎದುರು ತಮ್ಮ ಘನತೆ ಕಳೆದುಕೊಂಡಿದ್ದಾರೆ. ಫ್ರೆಂಡ್ಸ್, ಇವೆರಡೂ ವಿಷಯಗಳಲ್ಲಿ ನಾವು ಕೇಂದ್ರ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳಲೇಬೇಕು. ಯಾಕಂದ್ರೆ ಈ ಟ್ರಂಪ್ ಎಂಬ ಹುಚ್ಚು ದೊರೆ 100ಕ್ಕೂ ಹೆಚ್ಚು ಬಾರಿ ನಾನು ಇಂಡಿಯಾ ಪಾಕಿಸ್ತಾನ ವಾರ್ ನಿಲ್ಲಿಸಿದೆ ಅಂತ ಅಂದರೂ ಕೂಡ ಮೋದಿಜಿ ಎಲ್ಲಿಯೂ ಅದನ್ನ ನಿರಾಕರಿಸಲಿಲ್ಲ. ಹಾಗೆ ಇರಾನ್ ಅಮೆರಿಕ ಯುದ್ಧ ನಿಲ್ಲಿಸಲಿಕ್ಕೆ ಬೇರೆ ದೇಶಗಳಂತೆ ಓಡೋ ದಲಾಲ್ ಅಂದ್ರೆ ಬ್ರೋಕರ್ ಅಲ್ಲ ಅಂತ ಹೇಳಿದ್ರು. ಸರಿ ಬಾಸ್, ಆದ್ರೆ ಯುಕ್ರೇನ್ ರಷ್ಯಾ ವಾರ್ ವಿಷಯದಲ್ಲಿ ಮೋದಿಜಿನೇ ವಾರ್ ರುಕ್ವಾದಿ ಪಾಪ ಅಂತ ಆಡ್ಬಿಟ್ರಲ್ಲ, ಅವಾಗ ನಾವು ದಲಾಲ್ ಅಂತ ನೆನಪಾಗಿಲ್ವಾ? ಇನ್ನು ಹುಚ್ಚುದರೆ ಟ್ರಂಪ್ ಡಿಪ್ಲೊಮ್ಯಾಟಿಕ್ ಸ್ಮೈಲ್ ನೋಡಿದ್ರೆ ನಗು ಬರುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಸಾರ್ವಭೌಮ ದೇಶಗಳ ಜೊತೆ ಹೇಗೆ ನಡ್ಕೊಳ್ಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇವ್ರಿಗಿಲ್ಲ. ಅಮೆರಿಕದ ರಾಯಭಾರಿಯೊಬ್ಬರು ಹೇಳೋ ಪ್ರಕಾರ ಟ್ರಂಪ್ ಅವರು ಬೆಲಾರಸ್ನ ಸರ್ವಾಧಿಕಾರಿ ಲುಕಾಶೆಂಕೋ ಜೊತೆ ಮಾತಾಡುವಾಗ ನ್ಯೂಯಾರ್ಕ್ ಮೇಯರ್ ಝೋರಾನ್ ಮಮ್ದಾನಿ ಜೊತೆ ಕಸದ ಪ್ರಾಬ್ಲಮ್ ಬಗ್ಗೆ ಮಾತಾಡಿದಷ್ಟೇ ಸಲೀಸಾಗಿ ಮಾತಾಡ್ತಾರಂತೆ. ಒಂದು ಊರಿನ ಮೇಯರ್ ಬೇರೆ, ನ್ಯೂಕ್ಲಿಯರ್ ವೆಪನ್ ಇಟ್ಕೊಂಡಿರೋ ದೇಶಗಳೇ ಬೇರೆ ಅಲ್ವಾ? ಟ್ರಂಪ್ ಆಡಳಿತ ಜಾಗತಿಕ ನಿಯಮಗಳನ್ನು ಕಸದ ಬುಟ್ಟಿಗೆ ಹಾಕಿದೆ. ಪ್ಯಾರಿಸ್ ಒಪ್ಪಂದ, ವಿಶ್ವ ಆರೋಗ್ಯ ಸಂಸ್ಥೆ, ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಮಂಡಳಿಯಿಂದ ಅಮೆರಿಕವನ್ನು ಹೊರಗೆ ತಂದರು. ಟರ್ಕಿ, ತಾಂಜಾನಿಯಾದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆಯಾದರೂ ಇವರು ಕೇರ್ ಮಾಡಲ್ಲ.
ಅಮೆರಿಕ ಎಕ್ಸೆಪ್ಷನಲ್ ದೇಶ ಅನ್ನೋದನ್ನ ಬಿಟ್ಟು ನಮಗೆ ಯಾವ ರೂಲ್ಸ್ ಅಪ್ಲೈ ಆಗಲ್ಲ ಅನ್ನೋ ರೇಂಜ್ಗೆ ಬರ್ತಿದ್ದಾರೆ. ಚೀನಾದಿಂದ ಪನಾಮ ಕಾಲುವೆ ವಾಪಸ್ ಕೇಳ್ತಾರೆ, ಕೆನಡಾ ತಮ್ಮ 51ನೇ ರಾಜ್ಯ ಆಗಲಿ ಅಂತಾರೆ. ಇಂಥ ಏಕಾತ್ಮಕ ಕಾರ್ಯಾಂಗ ಸಿದ್ಧಾಂತದ ಅಂದರೆ ಯೂನಿಟರಿ ಎಕ್ಸಿಕ್ಯೂಟಿವ್ ಥಿಯರಿಯ ಅಹಂಕಾರ ಇರೋದ್ರಿಂದಲೇ ಇರಾನ್ ನಾಯಕರ ಬಗ್ಗೆ ಇಷ್ಟು ಉಡಾಫೆಯಾಗಿ ಮಾತಾಡ್ತಿದ್ದಾರೆ. ಎಪ್ಸ್ಟೈನ್ ಫೈಲ್ಸ್ನ ಕರಾಳ ಮುಖ ಮತ್ತು ಡೈವರ್ಷನರಿ ವಾರ್. ಫ್ರೆಂಡ್ಸ್, ಇದುವರೆಗೂ ನೀವು ಕೇಳಿದ್ದು ಬರೀ ಟ್ರೇಲರ್. ಈ ಇರಾನ್ ಯುದ್ಧ, ಈ ದಿಢೀರ್ ಕಡುಗಳು, ಎಲ್ಲದರ ಹಿಂದಿರೋ ಅಸಲಿ ಮಾಸ್ಟರ್ ಮೈಂಡ್ ಪ್ಲಾನ್ ಇಲ್ಲಿದೆ ನೋಡಿ. ಅದನ್ನೇ ಡೈವರ್ಷನರಿ ವಾರ್ ಅಥವಾ ಗಮನ ಬೇರೆಡೆ ಸೆಳೆಯುವ ತಂತ್ರ ಅಂತಾರೆ. ಮಾರ್ಚ್ 2026 ಟೈಮಲ್ಲಿ ಅಮೆರಿಕದ ಒಳಗಡೆ ದೊಡ್ಡ ಭೂಕಂಪವೇ ಆಗೋಯ್ತು. ನ್ಯಾಯಾಂಗ ಇಲಾಖೆ ಅಂದರೆ DOJ ಕುಖ್ಯಾತ ಜೆಫ್ರಿ ಎಪ್ಸ್ಟೈನ್ ಫೈಲ್ಸ್ನ ಬರೋಬ್ಬರಿ 3.5 ದಶಲಕ್ಷ ಅಂದರೆ 35 ಲಕ್ಷ ಪುಟಗಳನ್ನು ರಿಲೀಸ್ ಮಾಡ್ತು. ಇದರಲ್ಲಿ 2,000ಕ್ಕೂ ಹೆಚ್ಚು ವಿಡಿಯೋಗಳು ಮತ್ತು 1,80,000ಕ್ಕೂ ಹೆಚ್ಚು ಚಿತ್ರಗಳಿದ್ವು. ಎಡವಟ್ಟು ಏನಪ್ಪಾ ಅಂದರೆ ನ್ಯಾಯಾಂಗ ಇಲಾಖೆ ಸಂತ್ರಸ್ತರ ಗೌಪ್ಯತೆ ಕಾಪಾಡದೆ ಅನೇಕ ಮಹಿಳೆಯರ ನಗ್ನ ಫೋಟೋಗಳು, ಬಾತ್ರೂಮ್ ಸೆಲ್ಫಿಗಳು, ಬ್ಯಾಂಕ್ ಖಾತೆ ಡೀಟೇಲ್ಸ್ ಮತ್ತು ಪೊಲೀಸ್ ರಿಪೋರ್ಟ್ಗಳನ್ನು ಯಾವುದೇ ಸೆನ್ಸಾರ್ ಇಲ್ಲದೆ ಹಾಗೆ ಲೀಕ್ ಮಾಡಿಬಿಡ್ತು. ಇದಕ್ಕಿಂತ ಆಘಾತಕಾರಿ ವಿಚಾರ ಅಂದರೆ 2010ರಿಂದಲೇ ಅಮೆರಿಕದ ಡ್ರಗ್ಸ್ ಏಜೆನ್ಸಿ DEA ಎಪ್ಸ್ಟೈನ್ ಮತ್ತು 14 ಜನರ ಮೇಲೆ ಅಕ್ರಮ ಹಣ ವರ್ಗಾವಣೆ, ಮಾದಕ ವಸ್ತು ಮತ್ತು ವೇಶ್ಯಾವಾಟಿಕೆ ಜಾಲದ ತನಿಖೆ ಮಾಡ್ತಿತ್ತು ಅನ್ನೋ ರಹಸ್ಯ ಈಗ ಬಯಲಾಯಿತು. ಎಪ್ಸ್ಟೈನ್ ಲಾಯರ್ ಡ್ಯಾರೆನ್ ಇಂಡೈಕ್ ಅವರು ಮತ್ತು ಅಕೌಂಟೆಂಟ್ ರಿಚರ್ಡ್ ಖಾನ್ ಅವರನ್ನ ಸರ್ಕಾರ ಯಾವತ್ತೂ ವಿಚಾರಣೆ ಮಾಡಲಿಲ್ಲ ಅಂತ ಅವರೇ ಸಂಸದೀಯ ಸಮಿತಿ ಮುಂದೆ ಬಾಯಿ ಬಿಟ್ಟಿದ್ದಾರೆ. ಮತ್ತೆ ಇದರಲ್ಲಿ ಟ್ರಂಪ್ ಕನೆಕ್ಷನ್ ಏನು? ಈ 35 ಲಕ್ಷ ಪುಟಗಳ ಲಿಸ್ಟ್ನಲ್ಲಿ ಫೋಟೋ, ವಿಡಿಯೋಗಳಲ್ಲಿ ಖುದ್ದು ಡೊನಾಲ್ಡ್ ಟ್ರಂಪ್ ಅವರ ಹೆಸರು ಪದೇ ಪದೇ ಬರ್ತಿದೆ. 2024 ಎಲೆಕ್ಷನ್ನಲ್ಲಿ ನಾನು ಅಧಿಕಾರಕ್ಕೆ ಬಂದರೆ ಎಪ್ಸ್ಟೈನ್ ಫೈಲ್ಸ್ ರಿಲೀಸ್ ಮಾಡಿ ಸಂತ್ರಸ್ತರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿ ವೋಟ್ ಹಾಕಿಸ್ಕೊಂಡ್ರು. ಜೀನಾ ಲಿಸಾ ಜೋನ್ಸ್ ಅನ್ನೋ ಸಂತ್ರಸ್ತೆ ಅವರು ಫೈಲ್ಸ್ ರಿಲೀಸ್ ಮಾಡ್ತಾರೆ ಅಂತಾನೆ ನಾವು ವೋಟ್ ಹಾಕಿದ್ವಿ, ಆದರೆ ಈಗ ಅಧಿಕಾರಕ್ಕೆ ಬಂದು ಅದನ್ನ ಡೆಮೊಕ್ರೆಟಿಕ್ ಪಕ್ಷದ ಹುನ್ನಾರ ಅಂತಿದ್ದಾರೆ ಅಂತ ಕಣ್ಣೀರು ಹಾಕಿದ್ದಾರೆ. ತನ್ನ ಮೇಲಿರೋ ಈ ಕಳಂಕ, ನಗ್ನ ಫೋಟೋಗಳ ವಿವಾದ ಮತ್ತು ದೇಶೀಯವಾಗಿ ಎದ್ದಿರೋ ಭ್ರಷ್ಟಾಚಾರದ ಕೂಗನ್ನು ಮುಚ್ಚಿ ಹಾಕೋಕೆ, ಜನರ ಗಮನ ಬೇರೆಡೆ ಸೆಳೆಯೋಕೆ ಇರಾನ್ ಮೇಲೆ ಯುದ್ಧದ ಹೊಗೆ ಬೆಳಕು, ಸ್ಮೋಕ್ ಸ್ಕ್ರೀನ್ ಸೃಷ್ಟಿಸಿದ್ದಾರೆ ಅಂತ ರಾಜಕೀಯ ವಿಶ್ಲೇಷಕರು ಓಪನ್ ಆಗಿ ಹೇಳ್ತಿದ್ದಾರೆ. ಕ್ರೂಸ್ ಕ್ಷಿಪಣಿಗಳ ಸದ್ದಿನ ಮುಂದೆ ಎಪ್ಸ್ಟೈನ್ ಫೈಲ್ಸ್ ಸದ್ದು ಅಡಗಿ ಹೋಗಬೇಕು ಅನ್ನೋದೇ ಟ್ರಂಪ್ ಅವರ ಮಾಸ್ಟರ್ ಪ್ಲಾನ್. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಲೆಕ್ಕಾಚಾರ ಹೆಂಗಿದೆ ಅಂತ. ಒಂದು ಕಡೆ ಅಮೆರಿಕದ ಸಾಂಸ್ಥಿಕ ವಿಶ್ವಾಸಾರ್ಹತೆ ಸಂಪೂರ್ಣ ಝೀರೋ ಆಗ್ತಿದೆ, ಆರ್ಥಿಕತೆ ಅಸ್ಥಿರ ಆಗ್ತಿದೆ, ಪೂರೈಕಾ ಸರಪಳಿ ಹಾಳಾಗ್ತಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಜಾಪ್ರಭುತ್ವದ ಮೇಲೆ, ನ್ಯಾಯ ವ್ಯವಸ್ಥೆಯ ಮೇಲಿರೋ ನಂಬಿಕೆಯೇ ಕುಸಿತಿದೆ. ಭಾರತ ಪಾಕಿಸ್ತಾನದ ವಿಚಾರದಲ್ಲಿ ಬರೀ ಟ್ವೀಟ್ ಮಾಡಿ ದಕ್ಕಿಸಿಕೊಂಡಷ್ಟು ಈಸಿಯಾಗಿ ಇರಾನ್ ವಿಷಯದಲ್ಲಿ ಎಸ್ಕೇಪ್ ಆಗೋಕೆ ಸಾಧ್ಯವಿಲ್ಲ. ತನ್ನ ಸ್ವಾರ್ಥ ಸಾಧನೆಗೆ, ತನ್ನ ಮೇಲಿನ ಕ್ರಿಮಿನಲ್ ಕೇಸ್ ಮುಚ್ಚಾಕೋಕೆ ಲಕ್ಷಾಂತರ ಜನರನ್ನ ಯುದ್ಧದ ಬೆಂಕಿಗೆ ನೂಕೋದು, ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆಯನ್ನ ರಿಯಾಲಿಟಿ ಶೋ ತರ ಮಾಡೋದು ಮನುಕುಲಕ್ಕೆ ದೊಡ್ಡ ಕಂಟಕ. ಜಾಗತಿಕ ವ್ಯವಸ್ಥೆ ಇದನ್ನ ಪ್ರಶ್ನಿಸದೆ ಸುಮ್ಮನಿದ್ರೆ ಅದು ಪ್ರಜಾಪ್ರಭುತ್ವದ ಆತ್ಮಹತ್ಯೆನೇ ಸರಿ. ಸೊ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಅನಾಲಿಸಿಸ್. ಇಂಥದ್ದೇ ಇಂಟ್ರೆಸ್ಟಿಂಗ್, ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಯಾಕಂದ್ರೆ ಇದು ಕೇವಲ ಸುದ್ದಿ ಅಥವಾ ಸುದ್ದಿ ವಿಶ್ಲೇಷಣೆಯಲ್ಲ, ಇದೊಂದು ಚಳುವಳಿ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ.